ಆದಮೇಲೆ ಜಿ ಪಿ ಎಫ್ ಅಕೌಂಟ್ ಸ್ಟೇಟ್ಮೆಂಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೌಕರರು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ ಜಿ ಪಿ ಎಫ್ ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಮೊದಲನೇ ಒಂದು ವೆಬ್ ಲಿಂಕ್ ಜಿ ಪಿ ಎಫ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕಾಣ್ತಕ್ಕಂಥ ಸ್ಕ್ರೀನಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫಾರ್ಮ್ ಸ್ಕ್ರೀನ್ನಲ್ಲಿ ಇಲ್ಲಿ ಜಿ ಪಿ ಎಫ್ ಸಿರೀಸ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜಿ ಪಿ ಎಫ್ ತಮ್ಮ ಡಿಪಾರ್ಟ್ಮೆಂಟ್ನ ಜಿ ಪಿ ಎಫ್ ಸಿರೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಶಿಕ್ಷಣ ಇಲಾಖೆಯ ನೌಕರರಾಗಿದ್ದರೆ ಇ ಡಿ ಎನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಜಿ ಪಿ ಎಫ್ ಅಕೌಂಟ್ ನಂಬರ್ ಓನ್ಲಿ ಡಿಜಿಟ್ಸ್ ಮುಂದೆ ಇರೋ ಬಾಕ್ಸ್ನಲ್ಲಿ ನಮ್ಮ ಜಿ ಪಿ ಎಫ್ ಅಕೌಂಟ್ ನಂಬರನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕು. ನಮ್ಮ ನೇಮ್ ಆ್ಯಸ್ ಇನ್ ದಿ ಆ್ಯನ್ಯುವಲ್ ಅಕೌಂಟ್ಸ್ ಸ್ಲಿಪ್ ಅಂತ ನಮ್ಮ ನೇಮ್ ಡಿಸ್ಪ್ಲೇ ಆಗ್ತದೆ. ಈಸ್ ದ ನೇಮ್ ಈಸ್ ಕರೆಕ್ಟ್, ಕ್ಲಿಕ್ ಎಸ್ ಅಂತ ಇಲ್ಲೊಂದು ನೋಟ್ ಕೊಟ್ಟಿರುತ್ತಾರೆ. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮತ್ತೊಂದು ಸಲ ರಿಜಿಸ್ಟ್ರೇಷನ್ ಫಾರ್ಮ್ ನ್ಯೂ ಅಂತ ಸ್ಕ್ರೀನ್ ಬರ್ತದೆ. ಇದರಲ್ಲಿ ನಮ್ಮ ಜಿ ಪಿ ಎಫ್ ಸಿರೀಸು ಮತ್ತು ಅಕೌಂಟ್ ನಂಬರ್ ನೋಡ್ಬೋದು ಮತ್ತು ನೇಮ್ ಆಟೋ ಪೇಚ್ ಆಗಿರುತ್ತದೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್ ಇವುಗಳನ್ನು ನಾವು ಡಿ ಡಿ ಎಮ್ ಎಮ್ ವೈ 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 ಫಾರ್ಮ್ಯಾಟ್ನಲ್ಲಿ ಈ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಒಂದನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸೆಟ್ ಮಾಡ್ಕೋಬೇಕು. ಮತ್ತು ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನೇ ರೀಟೈಪ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ನಮಗೆ ಸಬ್ಮಿಟ್ ಕೊಟ್ಟ ಮೇಲೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ರೆಡ್ ಕಲರ್ನಲ್ಲಿ ಬರ್ತದೆ. ಇಲ್ಲೊಂದು ಬ್ಯಾಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿರೀಸ್ ಬಾಕ್ಸ್ ಮುಂದೆ ನೋಡಿ ನಮ್ಮ ಸಿರೀಸನ್ನು ಕೊಡಬೇಕು. ಸಿರೀಸ್ ಕೊಟ್ಟ ಮೇಲೆ ಅಕೌಂಟ್ ನಂಬರಲ್ಲಿ ನಮ್ಮ ಜಿ ಪಿ ಎಫ್ ಅಕೌಂಟ್ ನಂಬರನ್ನು ಕೊಡಬೇಕು ಮತ್ತು ನಾವು ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕು. ಸೊ ನೋಡ್ಬೋದು, ಈಗ ನಾವು ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಸ್ಕ್ರೀನ್ ಬಂತು. ಸೆಲೆಕ್ಟ್ ಇಯರ್ನಲ್ಲಿ ಇಲ್ಲಿ 23, 24 ಅಂತ ಇದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಟ್ಟು 3 ವರ್ಷಗಳ ಒಂದು ಜಿ ಪಿ ಎಫ್ ಅಕೌಂಟನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತದೆ. ಈಗ ಸೆಲೆಕ್ಟ್ ಆಗಿರ್ತಕ್ಕಂಥ 23, 24 ಕೆಳಗಡೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ನಾವು ಒಂದು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಇಯರ್ನ ಜಿ ಪಿ ಎಫ್ ಸ್ಟೇಟ್ಮೆಂಟ್ ನಮಗೆ ತೆರೆದುಕೊಳ್ಳುತ್ತದೆ. ಸೊ ಇದಿಷ್ಟೇನಪ್ಪ ಅಂದರೆ ನಾವು ಜಿ ಪಿ ಎಫ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಮ್ಮ ಜಿ ಪಿ ಎಫ್ ಅಕೌಂಟ್ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.